ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಬಂದಿದೆ. ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆದ್ಮೇಲೆ ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಮಂಡೇ ನೈಟ್ ರಾಲಿ ತನ್ನ ಸ್ಟೋರಿನ ಪ್ರಾರಂಭ ಮಾಡ್ತಾರೆ ಅಂತ ತಿಳಿಸಿದ್ದೆ. ಅಂಡ್ ಆಗ ನಾನು ನಿಮಗೆ ತಿಳಿಸಿದ್ದೆ, ವೈಟ್ ಸಿಕ್ಸ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಇದ್ದಾರೆ, ಅಂಡ್ ಹಾಗೆ ಅಲೆಕ್ಸಾ ಬ್ಲೆಸ್ ಅವರು ಮಂಡೇ ನೈಟ್ ರಾಲಿ ಇದ್ದಾರೆ. ಸೊ ಪ್ರಾಬಬ್ಲಿ ವೈಟ್ ಸಿಕ್ಸ್ ಅವರ ಜೊತೆ ಜಾಯಿನ್ ಆಗೋದಿಲ್ಲ ಅಂತ. ಅಂಡ್ ಈಗ PW ಇನ್ಸೈಡರ್ ಅವರೇ ತನ್ನ ಅಪ್ಡೇಟ್ ನ ಬದಲಾಯಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ, WWE ಅವರು ಅಲೆಕ್ಸಾ ಬ್ಲೆಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಕಳಿಸ್ತಾ ಇದ್ದಾರೆ ಅಂತ. ಸೊ ಸ್ಮ್ಯಾಕ್ ಡೌನ್ ಗೆ ಕಳಿಸ್ತಾ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ ನಮ್ಮ ವೈಟ್ ಸಿಕ್ಸ್ ಅವರ ಜೊತೆ ಬುಕ್ ಮಾಡ್ತಾರೆ ಅನ್ಕೋತೀನಿ. ನನಗಂತೂ ಅರ್ಥ ಆಗ್ತಾ ಇಲ್ಲ ಗಾಯ್ಸ್, ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ಡಾರ್ಕ್ ಕ್ಯಾರೆಕ್ಟರ್ ನ WWE ಅವರು ಯಾಕೆ ವಾಪಸ್ ತಗೊಂಡ್ ಬಂದ್ರು ಅಂತ. ಅವರ ಗಾಡೆಸ್ ಗಿಮಿಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಐ ಥಿಂಕ್ ಅಲೆಕ್ಸಾ ಬ್ಲೆಸ್ ಅವರಿಗೆನೆ ಗಾಡೆಸ್ ಗಿಮಿಕ್ ಗೆ ವಾಪಸ್ ಬರೋದಕ್ಕೆ ಇಷ್ಟ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಬ್ರೇ ವೈಟ್ ಅವರು ತೀರೋಗಿರೋದ್ರಿಂದ ಬ್ರೇ ವೈಟ್ ಅವರ ಲೆಗೆಸಿನ ಕಂಟಿನ್ಯೂ ಮಾಡಬೇಕು ನಾನು ಅಂತ ಅಲೆಕ್ಸಾ ಬ್ಲೆಸ್ ಅವರೇ ಈ ಒಂದು ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಬಬ್ಲಿ ಇದರಿಂದ ವೈಟ್ ಸಿಕ್ಸ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅಂಡ್ ಈಗೇನು ಬಿದ್ದೋಗ್ತಾ ಇದೆಯಲ್ಲ ವೈಟ್ ಸಿಕ್ಸ್, ಅದನ್ನ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಬಂದು ಕಾಪಾಡ್ತಾರೆ ಅನ್ಕೋತೀನಿ. ನೋಡೋಣ, ವೈಟ್ ಸಿಕ್ಸ್ ಹಾಗೆ ಅಲೆಕ್ಸಾ ಬ್ಲೆಸ್ ಇವರಿಬ್ರು ಕೂಡ ನಮಗೆ ಈಗ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ ನಮಗೆ ಲೋಗನ್ ಪಾಲ್ ಅವರ ಒಂದು ಇಂಟ್ರೆಸ್ಟಿಂಗ್ ಸ್ಪಾಟ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ನಮ್ಮ ಲೋಗನ್ ಪಾಲ್ ಅವರು ರಿಂಗ್ ಏಪ್ರಿಲ್ ನಿಂದ ಅನೌನ್ಸರ್ ಟೇಬಲ್ ಮೇಲೆ ಒಂದು ಜಂಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅದರ ಬಿಹೈಂಡ್ ದ ಸೀನ್ ಪ್ರಾಕ್ಟೀಸ್ ವಿಡಿಯೋನು ಕೂಡ WWE ಅವರು ರಿಲೀಸ್ ಮಾಡಿದ್ದಾರೆ. ನಮ್ಮ ಲೋಗನ್ ಪಾಲ್ ಅವರು, ಇಲ್ಲ ನಾನು ಈ ಒಂದು ಸ್ಪಾಟ್ ನ ಮಾಡ್ತೀನಿ ಅಂದಾಗ ಎಲ್ಲರೂ ಕೂಡ ನಿಜ ಹೇಳ್ತಾ ಇದೆಯಾ ನೀನು, ಈ ಒಂದು ಸ್ಪಾಟ್ ಏನಾದ್ರೂ ಬಾಚ್ ಆದ್ರೆ ಇಡೀ ರಾಯಲ್ ರಂಬಲ್ ಹೊಗೆ ಹಾಕಿಸ್ಕೊಳ್ಳುತ್ತೆ, ನಿನ್ನ ಕಂಪ್ಲೀಟ್ ಸ್ಪಾಟ್ ಹೊಗೆ ಹಾಕಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂಡ್ ನೀನು ಮಾಡ್ತೀಯಾ ಅಂತಾನು ಕೂಡ ಕೇಳಬೇಕಾದ್ರೆ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾರೆ, ನಾನು ಒಂದು ಸ್ಪಾಟ್ ನ ಮಾಡ್ತೀನಿ ಅಥವಾ ನಾನು ರೆಸ್ಲಿಂಗ್ ಇಂದಾನೆ ರಿಟೈರ್ಡ್ ಆಗ್ತೀನಿ ಅಂತ ಕೆಲವೊಂದಷ್ಟು ಬಾರಿ ಆ ಒಂದು ಸ್ಪಾಟ್ ನ ರಿಹಾರ್ಸಲ್ ಮಾಡಿ ಡೈರೆಕ್ಟ್ ಆಗಿ ಬಂದು ರಾಯಲ್ ರಂಬಲ್ ಅಲ್ಲಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಇದು ಅಂತಾನೆ ಹೇಳ್ಬಹುದು ನಮ್ಮ ಲೋಗನ್ ಪಾಲ್ ಅವರ ಕಾನ್ಫಿಡೆಂಟ್. ಅಂಡ್ ಅದರಿಂದಾನೆ ಅವರು ಈಗ WWE ಟಾಪ್ ರೆಸ್ಲರ್ ಆಗಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪಾಲಿಮಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು ಸಜೆಷನ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ತನ್ನ ಮೈಂಡ್ ನ ಕಳ್ಕೊಂಡು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ಅವರು ಪಾಲಿಮಿನ್ ಅವ್ರನ್ನು ಕೂಡ ಅಟ್ಟಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಪಾಲಿಮಿನ್ ಅವ್ರಿಗೂ ಕೂಡ ಮಿಡಲ್ ಫಿಂಗರ್ ನ ತೋರಿಸ್ತಾ ಇರ್ತಾರೆ. ಈ ಒಂದು ವಿಡಿಯೋನ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡು, ಸೆತ್ ರೋಲೆನ್ಸ್ ಆಸ್ ಲಾಸ್ಟ್ ಇಟ್, ಹಿ ಸ್ಟೇರಿಂಗ್ ಎ ಹೋಲ್ ಥ್ರೂ ಪಾಲ್ ಹಿಮೆನ್ ಅಂತ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಆ ಒಂದು ಟ್ವೀಟ್ ಗೆ ನಮ್ಮ ಪಾಲಿಮಿನ್ ಅವರು ರಿಯಾಕ್ಟ್ ಮಾಡ್ತಾ, ಪ್ಯಾಟ್ ಮ್ಯಾಕಫಿ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಈಗಾಗಲೇ ಹೋಲ್ ಅಂತ ಕಂದಿದ್ದಾರೆ. ಅಂಡ್ ಅದನ್ನ ಕನ್ಸಿಡರ್ ಮಾಡ್ತಾ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಏನು ವಿಚಾರ ಮಾಡಿದ್ರು ಅದಕ್ಕೆ ನಾನು ಸೆತ್ ರಾಲಿನ್ಸ್ ಅವರಿಗೆ ಒಂದು ಸಜೆಷನ್ ನ ಕೊಡ್ತೀನಿ. ಸೆತ್ ರಾಲಿನ್ಸ್, ನೀನು ನಿನ್ನ ಆಂಗರ್ ಮ್ಯಾನೇಜ್ಮೆಂಟ್ ನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಮ್ಮ ಪಾಲಿಮಿನ್ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು ಸಜೆಷನ್ ನ ಕೊಟ್ಟಿದ್ದಾರೆ. ಲಿಟರಲಿ ಗೈಸ್, ನೋಡ್ಬೇಕು, WWE ಅವರು, ನಿಮಗೂ ಕೂಡ ಗೊತ್ತಿರಬಹುದು, ಅಪ್ಡೇಟ್ ಗಳು ಬರ್ತಾ ಇದೆ. ರಸಲ್ ಮೇನಿಯಾದಲ್ಲಿ ಸೆತ್ ರಾಲಿನ್ಸ್, CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಗೊತ್ತಿಲ್ಲ ಎಷ್ಟು ಜನ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅಂತ. ನಾನು ಓಕೆ ಗುರು, ಪರವಾಗಿಲ್ಲ, ಈ ಒಂದು ಮ್ಯಾಚ್ ನ ಕೂಡ ರಸಲ್ ಮೇನಿಯಾದಲ್ಲಿ ಲಾಸ್ಟ್ ಚಾನ್ಸ್ ಅಂತ ನೋಡಬಹುದು. ನಾನು ಈ ಒಂದು ಮ್ಯಾಚ್ ಗಿಂತ ಈ ಒಂದು ಮ್ಯಾಚ್ ನ ಸ್ಟೋರಿನ WWE ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಸ್ಟೋರಿ ಲೈನ್ ಅಲ್ಲೇ ಪ್ರಾಬಬ್ಲಿ ನಮ್ಮ CM ಪಂಕ್ ಅವರ ಫೇವರ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅನ್ಕೋತೀನಿ. ಇದು ಐ ಥಿಂಕ್ ಫೈನಲ್ ಲಾಸ್ಟ್ ಡಿಸಿಷನ್ ಅನ್ಕೋತೀನಿ. WWE ಅವರು ಮುಂಚೆ ಯಾವ ಮ್ಯಾಚಸ್ ಗಳನ್ನ ಪ್ಲಾನ್ ಮಾಡಿದ್ರು ಆ ಎಲ್ಲಾ ಮ್ಯಾಚಸ್ ಗಳು ಕೂಡ ಫೇಲ್ ಆದಾಗ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ WWE ಅವರು ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಡನ್ ಆಗಿ ನಮಗೆ ಈ ರೀತಿ ಆಂಗಲ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಜೆರಿಯೋ ನ್ಯೂಸ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದು ಅಭಿಪ್ರಾಯನ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, WWE ಅವರು ನಿಮ್ನೆಲ್ಲರನ್ನು ಕೂಡ ಮೂರ್ಖನರನ್ನಾಗಿ ಮಾಡ್ತಾ ಇದೆ. ಅಂದ್ರೆ WWE ಅವರು ಆಡಿಯನ್ಸ್ ಗಳ ಹತ್ರ ಯಾವ್ಯಾವ ರೀತಿ ರಿಯಾಕ್ಷನ್ ನ ಕೊಡಿಸ್ಬೇಕು ಅಂತ ಇದೆಯೋ ಆ ರೀತಿ ರಿಯಾಕ್ಷನ್ ನ ಕೊಡ್ತಾ ಇದೆ. ಅಂದ್ರೆ ಆಡಿಯನ್ಸ್ ಈ ಒಂದು ವಿಚಾರನ ನೋಡಿ, ಓಕೆ ಈ ಒಂದು ವಿಚಾರ ಆಗಿದೆ ಅಂದ್ರೆ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಆಡಿಯನ್ಸ್ ತಿಳ್ಕೋಬೇಕು ಅನ್ನೋ ರೀತಿ WWE ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಎಂಡಿಂಗ್ ಅಲ್ಲಿ ಅದನ್ನ ಉಲ್ಟವಾಗಿ WWE ಅವರು ತಿರುಗಿಸಿರ್ತಾರೆ ಅಂತ ನಮ್ಮ ಜೆರೋ ನ್ಯೂಸ್ ಅವರು ತಿಳಿಸಿದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಸದ್ಯಕ್ಕೆ ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇದ್ರೆ, ಅಂಡ್ ರಾಯಲ್ ರಂಬಲ್ ಮುಗಿದ್ಮೇಲೆ ಒಂದು ರಸಲ್ ಮೇನಿಯಾ ಮ್ಯಾಚ್ ಕಾರ್ಡು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ ರಸಲ್ ಮೇನಿಯಾ ಮ್ಯಾಚ್ ಕಾರ್ಡು ಯಾವುದು ಗೊತ್ತಾ? ಮೊದಲನೇದಾಗಿ ಜೇ ಊಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇದಾದ್ಮೇಲೆ ಶಾರ್ಲೆಟ್ ಫೈರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಇದಾದ್ಮೇಲೆ ಕೋಡಿ ರೋಡ್ಸ್ ಹಾಗೆ ಜಾನ್ಸನ್ ಅವರ ನಡುವೆ
WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚು ಅಂಡ್ ಫೈನಲ್ ಆಗಿ ಸೆತ್ ರೋಲಿನ್ಸ್, ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚು. ಸೊ ಇಷ್ಟು ಮ್ಯಾಚಸ್ಗಳು ಆನ್ ಪೇಪರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ರಸಲ್ ಮೇನಿಯಾಗೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಅದೇ ರೀತಿ ರಿಪೋರ್ಟ್ಗಳು ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಚೇಂಜಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಚೇಂಜಸ್ಗಳು ಕೂಡ ಆಗ್ಬೋದು. ಬಟ್ ಏನೇ ಆಗಲಿ ಗೈಸ್, ಈ ಬಾರಿಯ ರಸಲ್ ಮೇನಿಯಾ ಕೂಡ ಅನ್ಎಕ್ಸ್ಪೆಕ್ಟೆಡ್ ರಸಲ್ ಮೇನಿಯಾ ಆಗ್ತಾ ಇದೆ. ರಸಲ್ ಮೇನಿಯಾ 40 ರೀತಿನೇ. ಬಟ್ ರಸಲ್ ಮೇನಿಯಾ 40 ತುಂಬಾನೇ ಬ್ಯಾಂಗರ್ ಆಗಿತ್ತು. ನೋಡೋಣ ಈ ಬಾರಿಯ ರಸಲ್ ಮೇನಿಯಾ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.